ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆ ಇಂದಿನ ತರಗತಿಗೆ ಸ್ವಾಗತ. 2025-26ನೇ ಸಾಲಿನಲ್ಲಿ SSLC ವಾರ್ಷಿಕ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಸ್ವಾಗತ. ಕರ್ನಾಟಕ ಪರೀಕ್ಷಾ ಮಂಡಳಿ ಹೊರಡಿಸಿರುವ ನೀಲನಕ್ಷೆ ಪ್ರಕಾರ ಕೆಲವೊಂದು ಪ್ರಶ್ನೆಗಳನ್ನು ನಿಮಗಾಗಿ ಸಂಗ್ರಹಿಸಿಕೊಂಡಿದ್ದೇನೆ. 10-15 ವರ್ಷಗಳಿಂದ ಈ ಪಾಠದಲ್ಲಿ ಅನೇಕ ರೀತಿಯಾದ ಪ್ರಶ್ನೆಗಳು ಬಂದು ಹೋಗಿವೆ. ಅತಿ ಮುಖ್ಯವಾದ ಪಾಠ ಇದು. 1 ಅಂಕ, 2 ಅಂಕ, 4 ಅಂಕ, 3 ಅಂಕ, ಯಾವಾಗ ಹೇಗೆ ಕೇಳ್ತಾರೆ ಗೊತ್ತಿಲ್ಲ. ಒಟ್ಟಾರೆಯಾಗಿ ಅಮೂಲಾಗ್ರವಾಗಿ ಅಭ್ಯಾಸ ಮಾಡಿದ್ರೆ ಮಾತ್ರ ಪರೀಕ್ಷೆಗೆ ಅನುಕೂಲ. ಈಗ 2 ಅಂಕದ ಆಂತರಿಕ ಪ್ರಶ್ನೆ. ವಿಶ್ವಸಂಸ್ಥೆ ಎಂಬ ಶಬ್ದವನ್ನು ಚಾಲ್ತಿಗೆ ತಂದವರು ಯಾರು? ಉತ್ತರ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್. ನಾವು ಸಾಮಾನ್ಯ FDR ಅಂತ ಹೇಳ್ತೇವೆ. ವಿಶ್ವಸಂಸ್ಥೆ ಎಷ್ಟು ಸದಸ್ಯ ರಾಷ್ಟ್ರಗಳನ್ನು ಹೊಂದಿದೆ? ಸುಮಾರು 193 ಸದಸ್ಯ ರಾಷ್ಟ್ರಗಳನ್ನು ಹೊಂದಿದೆ. ಅಂತಾರಾಷ್ಟ್ರೀಯ ನ್ಯಾಯಾಧೀಶರ ಅವಧಿ, ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರ ಅವಧಿ ಎಷ್ಟು ವರ್ಷ? 9 ವರ್ಷ. ಅಂತಾರಾಷ್ಟ್ರೀಯ ನ್ಯಾಯಾಲಯ ಎಲ್ಲಿದೆ? ನೆದರ್ಲ್ಯಾಂಡ್ನ ಹೇಗ್ನಲ್ಲಿದೆ. ವಿಶ್ವಸಂಸ್ಥೆಯ ಈಗಿನ ಮಹಾಕಾರ್ಯದರ್ಶಿಗಳು ಯಾರು? ವಿಶ್ವಸಂಸ್ಥೆಯ ಈಗಿನ ಮಹಾಕಾರ್ಯದರ್ಶಿಗಳು ಆಂಟಾನಿಯೋ ಗುಟೆರಸ್. ವಿಶ್ವಸಂಸ್ಥೆಯ ಜಾಗತಿಕ ಸಂಸತ್ತು ಎಂದು ಕರೆಯಲ್ಪಡುವ ಅಂಗಸಂಸ್ಥೆ ಯಾವುದು? ಸಾಮಾನ್ಯ ಸಭೆ. ವಿಶ್ವಸಂಸ್ಥೆಯ ಸಚಿವ ಸಂಪುಟ ಎನ್ನುವ ಮಾದರಿಯಲ್ಲಿರುವ ಅಂಗಸಂಸ್ಥೆ ಯಾವುದು? ಭದ್ರತಾ ಸಮಿತಿ. ಹಸಿವೆಯಿಂದ ಜಾಗತಿಕ ಸಮುದಾಯವನ್ನು ವಿಮುಕ್ತಿಗೊಳಿಸುವ ಉದ್ದೇಶದಿಂದ ರಚನೆಗೊಂಡ ವಿಶ್ವಸಂಸ್ಥೆಯ ಸಂಘ ಸಂಸ್ಥೆ ಯಾವುದು? ಆಹಾರ ಮತ್ತು ಕೃಷಿ ಸಂಸ್ಥೆ, FAO, ಫುಡ್ ಅಂಡ್ ಅಗ್ರಿಕಲ್ಚರಲ್ ಆರ್ಗನೈಜೇಷನ್. ನೊಬೆಲ್ ಬಹುಮಾನ ಪಡೆದ ವಿಶ್ವಸಂಸ್ಥೆಯ ಆಶ್ರಯದ ಸಂಸ್ಥೆಗಳು ಯಾವುವು? ನೊಬೆಲ್ ಬಹುಮಾನ ಪಡೆದ ವಿಶ್ವಸಂಸ್ಥೆಯ ಆಶ್ರಯದ ಸಂಸ್ಥೆಗಳು ಯಾವುವು ಎಂದರೆ 1 ಯುನಿಸೆಫ್, 2 ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘ. ವಿವಿಧ ರಾಷ್ಟ್ರಗಳ ಕೇಂದ್ರ ಬ್ಯಾಂಕ್ಗಳಿಗೆ ಕೇಂದ್ರ ಬ್ಯಾಂಕ್ ಎಂದು ಕರೆಯಲ್ಪಡುವ ಬ್ಯಾಂಕ್ ಯಾವುದು ಎಂದರೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ನಾವು ಹೇಳ್ತೇವೆ. ಶುಭಾಶಯ ಪತ್ರಗಳ ಮಾರಾಟದ ಮೂಲಕ ಗಳಿಸುವ ಹಣವನ್ನು ಮಕ್ಕಳ ಯೋಗಕ್ಷೇಮಕ್ಕಾಗಿ ವಿನಿಯೋಗಿಸುತ್ತಿರುವ ಸಂಸ್ಥೆ ಯಾವುದು? ಯುನಿಸೆಫ್. ವಿಶ್ವಸಂಸ್ಥೆಯ ದತ್ತಿ ಸಮಿತಿಯ ತನ್ನ ಪ್ರಸ್ತುತತೆ ಕಳೆದುಕೊಂಡಿದೆ ಏಕೆ? ಏಕೆಂದರೆ ದತ್ತಿ ಆಡಳಿತಗೊಳಪಟ್ಟ ಎಲ್ಲ ಸಂಸ್ಥೆಗಳು ಸ್ವಾತಂತ್ರ್ಯಗೊಂಡಿದ್ದರಿಂದ, ಸ್ವಯಂ ಆಡಳಿತ ಸಾಧಿಸುತ್ತಿರುವುದರಿಂದ ದತ್ತಿ ಸಮಿತಿಯ ತನ್ನ ಪ್ರಸ್ತುತತೆಯನ್ನು ಕಳೆದುಕೊಂಡಿದೆ. ವಿಶ್ವಶಾಂತಿಯನ್ನು ಕಾಪಾಡುವ ಉದ್ದೇಶದಿಂದ ಸ್ಥಾಪನೆಯಾಗಿದ್ದ ಲೀಗ್ ಆಫ್ ನೇಷನ್ಸ್ ವಿಫಲವಾದ ಕಾರಣವೇನು? 2ನೇ ಮಹಾಯುದ್ಧದ ಪ್ರಾರಂಭವಾಗಿದ್ದರಿಂದ ರಾಷ್ಟ್ರಸಂಘ ಪತನದ ಹಾದಿಯನ್ನು ಹಿಡಿಯಿತು. ಗ್ಯಾಟ್ ಯಾವಾಗ ಜಾರಿಗೊಳಿಸಲಾಯಿತು? 1948 ಜನವರಿ 1ರಂದು ಗ್ಯಾಟ್ ಅಸ್ತಿತ್ವಕ್ಕೆ ಬಂದಿತು. ವಿಶ್ವಸಂಸ್ಥೆಯ ಮುಖ್ಯ ಕಚೇರಿ ಯಾವುದು? ವಿಶ್ವಸಂಸ್ಥೆಯ ಸ್ಥಾಪನೆ ಕಾರಣರಾದ ನಾಯಕರನ್ನು ಬಳಸಿ ಇಂಗ್ಲೆಂಡ್ನ ಚರ್ಚಿಲ್, ರಷ್ಯಾದ ಜೋಸೆಫ್ ಸ್ಟಾಲಿನ್, ಅಮೆರಿಕ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್. ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳನ್ನು ಹೆಸರಿಸಿ. ಸಾಮಾನ್ಯ ಸಭೆ, ಭದ್ರತಾ ಮಂಡಳಿ, ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ, ದತ್ತಿ ಸಮಿತಿ, ಅಂತಾರಾಷ್ಟ್ರೀಯ ನ್ಯಾಯಾಲಯ, ಸಚಿವಾಲಯ. ಸಾರ್ಕ್ನ ಸದಸ್ಯ ರಾಷ್ಟ್ರಗಳು ಯಾವುವು? ಭಾರತ, ಬಾಂಗ್ಲಾದೇಶ, ನೇಪಾಳ, ಶ್ರೀಲಂಕಾ, ಭೂತಾನ್, ಮಾಲ್ದೀವ್, ಪಾಕಿಸ್ತಾನ್, ಅಫ್ಘಾನಿಸ್ತಾನ್. ಭದ್ರತಾ ಸಮಿತಿಯಲ್ಲಿರುವ ಕಾಯಂ ಸದಸ್ಯ ರಾಷ್ಟ್ರಗಳು ಯಾವುವು? ಅಮೆರಿಕ, ರಷ್ಯಾ, ಬ್ರಿಟನ್, ಇಂಗ್ಲೆಂಡ್, ಚೀನಾ. ವಿಸ್ತರಿಸಿ ಬರೆಯಿರಿ. ಸಾರ್ಕ್, SAARC, ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್. ಗ್ಯಾಟ್, ಜನರಲ್ ಅಗ್ರಿಮೆಂಟ್ ಆನ್ ಟ್ಯಾರಿಫ್ ಅಂಡ್ ಟ್ರೇಡ್. ವಿಶ್ವಸಂಸ್ಥೆಯ ಉದ್ದೇಶಗಳನ್ನು ಪಟ್ಟಿ ಮಾಡಿರಿ. ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವುದು, ರಾಷ್ಟ್ರಗಳ ಮಧ್ಯೆ ಮೈತ್ರಿಯನ್ನು ಬೆಳೆಸುವುದು, ಮೂಲಭೂತ ಹಕ್ಕುಗಳ ರಕ್ಷಣೆ ಮಾಡುವುದು, ಅಂತಾರಾಷ್ಟ್ರೀಯ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವುದು, ಅಂತಾರಾಷ್ಟ್ರೀಯ ನ್ಯಾಯ ಹಾಗೂ ಒಪ್ಪಂದಗಳಿಗೆ ಮನ್ನಣೆ ಒದಗಿಸುವುದು, ಅಂತಾರಾಷ್ಟ್ರೀಯ ಸೌಹಾರ್ದತೆಯ ಕೇಂದ್ರಕವಾಗಿ ಕಾರ್ಯನಿರ್ವಹಿಸುವುದು. ಈಗ ಸಂಸ್ಥೆ ಕಚೇರಿ ಸ್ಥಾಪನೆ 1 ಅಂಕಕ್ಕೆ ಬಂದೇ ಬರ್ತದೆ.
ವಿಶ್ವಸಂಸ್ಥೆ ಇದರ ಕೇಂದ್ರ ಕಚೇರಿ ನ್ಯೂಯಾರ್ಕ್, ಸ್ಥಾಪನೆ 1945. ಯುನೆಸ್ಕೋ ಪ್ಯಾರಿಸ್ 1945. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ವಾಷಿಂಗ್ಟನ್ 1947. ವಿಶ್ವ ಆರೋಗ್ಯ ಸಂಸ್ಥೆ ಜಿನೀವಾ 1948. ಸಾರ್ಕ್ ಕಠ್ಮಂಡು 1985. ಒಂದಲ್ಲ ಎರಡಲ್ಲ 3 ಸಾರಿ ನಿಧಾನವಾಗಿ ಮನನ ಮಾಡ್ಕೊಳ್ಳಿ, ಮಾಡ್ಕೊಳ್ಳಿ, ನೋಟ್ಬುಕ್ಗಳು ಬರೆದಿಟ್ಕೊಳ್ಳಿ. ಪರೀಕ್ಷೆಗೆ ಈ ಪಾಠದಲ್ಲಿ ಅನೇಕ ಪ್ರಶ್ನೆಗಳು ಬರ್ತಾ ಇವೆ. ಈಗ ನಾನು ನಿಮ್ಮ ಮುಂದೆ ತಂದಿರುವಂಥವು ಅತಿ ಮುಖ್ಯ ಪ್ರಶ್ನೆಗಳು ಎಂದು ಹೇಳಿ ನಿಮಗೆ ತಂದು ಕೊಟ್ಟಿದ್ದೇನೆ. ಶುಭವಾಗಲಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ವಿಶ್ ಮಾಡಿ. ಶುಭಾಶಯಗಳು. ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.